ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ತೋಟದ ಹತ್ರ ಬಂದಿದ್ದೀನಿ. ಆಂಟಿ ತೋಟದ ಹತ್ರ, ನಮ್ಮ ತೋಟದ ಹತ್ರ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಅಂದರೆ ಮಾಮೂಲಿ ಗೊತ್ತಲ್ವಾ, ಹಸುಗೆಲ್ಲ ನೀರು ಕುಡಿಸಿ ಮೇವು ಹಾಕಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ದೀನಿ. ಆಂಟಿ ಮೆಣಸಿಕಾಯಿ ಗಿಡದಲ್ಲಿ ಕಳೆನ ಕೀಳ್ತಾ ಇದ್ದಾರೆ. ಇವಾಗ ಟೈಮ್ ಬಂದು 3 ಗಂಟೆ ಮೇಲೆ ಆಗಿದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬರೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಹಾಗಾಗಿ ಮಧ್ಯಾಹ್ನ ನಾನೇನು ಊಟ ಮಾಡಲಿಲ್ಲ. ರೊಟ್ಟಿ ಇತ್ತು ಬೆಳಗ್ಗೆ, ಅದನ್ನೇ ತೊಗೊಂಡು ಬಂದೆ. ಇಲ್ಲಿ ಆಂಟಿ ನಾನು ಇಬ್ಬರೂ ಕೂತ್ಕೊಂಡು ಜೊತೆಯಲ್ಲೇ ತಿನ್ನೋಣ ಅಂತ ಅಂದ್ಬಿಟ್ಟು ಗುಡ್ಗಾರ ಮತ್ತು ರೊಟ್ಟಿ. ಬಾರಂಟಿ ಹೊಸ ಜರ್ಕಿನ್ ಬಂದ್ಮೇಲೆ ಆಂಟಿ ಈ ಜರ್ಕಿನ್ ಹಾಕೇ ಬತ್ತವ್ರೆ. ಇದ್ರೂ ಹಾಕ್ಯಾಳಲ್ಲ. ಅಯ್ಯೋ ಪಾಪ ಏನು ಇಲ್ವೇನೋ ಅನ್ಬೇಕು ಜನ. ಹೋಗ್ಲಿ ಬೋಡ. ಇದೇನು ದಿವಸ ಒಂದು ವಾರ ಆಯ್ತಪ್ಪ ಹಿಂಗೆ ಊದ್ಕೊಂಡೈತೆ ಮೋಡ. ಸಂಜೆ ಕೊಳೆ ಕಟ್ ಮಾಡ್ಸಿಕಪ್ಪ ಅಂದ್ರೆ ಯಾಕೆ ಈಗಿನ ತಿಂದು ಬಂದಳು ಅಂತ ಕೊಳೆ ತಿಂತೀಯ ಉಡ್ಲಿಗಿಂತ ನೀನ ಚೆಂಗ್ಲಿ ಅಂತಾರವ ಕೊಳಿತಾಪ ಅಂದ್ರೆ ಹೋಗ್ಲಿ ಬೋಡತಿ. ಅವು ಚಿಟ್ಟಿಗೆ ಶೂ ತಗೋಡ ಕರ್ಕೋಕೆ ತೊತ್ತಾರೆ ಏನೋ ಗೊತ್ತ. ಈ ಮುಡಿ ಅಲ್ಲೇ ಐತು ಊರೊಳಗೆ. ಅಯ್ಯೋ ಹೊಸಿ ಮನೆ ಹುಡುಕಿಲ್ಲ ಅವರು. ಇವಳು ದೀಕ್ಷಾರ್ ತಕ್ ಬಂದವಳೆ. ಹುಷಿ ಫೋನಿಂದ ಬಾಡಿ ಅಡ್ಕೆ ನಾನು ಚಿಟ್ಟೆ ಕಾಣಿಸ್ತಾ ಇಲ್ಲ ಅನ್ನೋರ್ಗೆ ಜೀವ ಢಕ್ಕಂದ್ ಬಿಟ್ಟು ಕಣ ಎದ್ರ ಹೋದೆ. ಈ ಜೀವಿತ ಮಂತ ನೋಡಿದ್ವಿ, ದೀಕ್ಷಾರ್ ಮಂತ ಎಲ್ಲಾರ ಮಂತಲ್ಲಿ ನೋಡಿದ್ವಿ, ಇಲ್ಲ ಅಂತ ಅವ್ರು ಹೊಲ್ತಕ್ ಬಂದಾಳ ಅಂತ ಮಾಡ್ಯಾರ. ಅಯ್ಯೋ ಇಲ್ಲ ಕಣಪ್ಪ ಹೊಲ್ತಕ್ ಬಂದಲ್ಲ ಅಂದೆ. ಅಯ್ಯೋ ಮತ್ತೆ ನನಗೆ ಜೀವ ಹೊಡ್ಕೊಬಿಡ್ತಿತ್ತು. ಫೋನ್ ಮಾಡಿದೆ ಆಗ ದೀಕ್ಷಾರ್ ಮಲ್ಲಿ ಅವಳು ಶೂ ತಗೋಡ ಕರ್ಕೊಯ್ತಿದ್ದೀನಿ ಅಂತ ಹಂಗ ಅಂದ್ರೆ ಈಗ ಗೊಬ್ಬರ ಪಾಪ್ರ ಹಾಕಕ್ಕೂ ಇವಕ್ಕೆ ಅದಕ್ಕೆ ಕಳೆ ಎಲ್ಲ ಕೀಳಕ್ಕೆ ಇದ್ಯಾಕೆ ಹಿಂಗೆ ಬಿಟ್ಟಿದ್ರಲ್ಲಿ ಗಿಡ ಇದ ಕಾಯವ ಬಿಡು ಇದ್ರು ಹೂ ಬಿಡ್ತದಂತೆ ಅಳ್ಬೋದು. ಇದು ಯಾವಾಗ ಇವಾಗ ನೋಡಿದ್ರ ಮೊದಲೇ ನೋಡಿದ್ರ? ಈಗಾಗಲೇ ನೋಡಿದ್ದೆ. ಈಗ ಕಳೆ ಕೀಳುವಾಗ ನೋಡಿದ್ದೆ. ಕಟ್ ಮಾಡಲ್ಲ ಅದಕ್ಕೆ ನಾನು ಬಳಕೆ ಹಾಕ್ತಾರ. ನಾನು ಬೇರೆ ಕೊಟ್ಕೊಪ್ಪ ನೀನು ಹಚ್ಕೊಂಡಿರ್ಬೇಕು. ಇರ್ಬೇ ನೋಡಲ್ಲಿ ಕೆಂಪಿರ್ಬೇಕು. ನೀರ ಅಯ್ಯೋ ಅಪ್ಪರ ಬೇಕನ್ನ ಕೈ ತೊಳೆಯಕ್ಕೆ ಸಂಜೆ ಅದಕ್ಕೆ ನೀನು ಕೆಳಗೆ ಮಾಡ್ಕ. ಕಾಯ ಬಿದ್ದು ಬಿಡೋದು ಸಂಜೆ. ಇದು ಇಷ್ಟು ಮುಂಕೋದೆ ಬಿದ್ದು ಇಲ್ಲೇ ಬಿದ್ದು ಅಲ್ಲಿ ನಾನು ಈ ಖಾರೆ ಅಂತ ಕರ್ ಮಾಡಿದೆ ಹುಡುಗರ. ಯಾವಾಗ ಮಾಡಿದೆ? ಈಗ ಮಾಡ್ತೀರಂದೆ ಈಗ ಸರಿ ಬಾಟ್ ಪಾಠ ಮತ್ತು ಇಷ್ಟೊಂದು ಆಗ್ತೀಯಲ್ಲ ಖಾರ ತಿಂತೀನಿ ಅಂತ ಎಣ್ಣೆ ಥರ ಕಟ್ಟುವ ಬರ್ಲೇವು. ಖಾರ ಇತ್ತು ಅದ ಹಸಿಮೆಣ್ಸಿಕಾಯಿ ಖಾರವ ಕೆಂಪಗೈತೆ ಮಟೇನು ಖಾರ ಅಂದರೆ ಅಲ್ಲ ಪಲ್ಯ ಕುಡಿಸ್ದಂಗೆ ಕುಡಿಸ್ಯಾಳವ ನನಗೆ ತಾಯಿ. ಆದರೂ ಚೆನ್ನಾಗೈತೆ ಗುಡ್ಗಾರ. ಈಗ ಹೊಲ್ತ ತಿಂತಾರದಕ್ಕೆ ಗಾಳಿ ಸಣ್ಣಗೆ ಹೊಡಿತಾರದಕ್ಕೂ ಭಾರಿ ಇಚ್ಛೆ ಐತೆ ಗುಡ್ಗಾರ. ಉಳ್ಳ ಅಳ್ತ ಪುಟ್ಟ ಹುರುಳಿಯಾಗಿ ಸಕ್ಕತ್ತೈತೆ ಖಾರ ಸೂಪರ್. ಫ್ರೆಂಡ್ಸ್, ಆಂಟಿ ನೋಡಿ ಎಷ್ಟೊಂದು ಗುಡ್ಗಾರ ತಂದು ಬೆಳಗಾಕತ್ತವ್ರು. ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ ಖಾರ ಖಾರ ಅಂತ. ಆಂಟಿ ಖಾರ ಆಗಲ್ಲ ಹಿಂಗೆ ಮಾಡ್ಕೊಂಡು ನಾನು ಅಷ್ಟೊಂದು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಖಾರ ಅಂತ. ಅಮ್ಮನ ಬಾಯೆಲ್ಲ ಬೆಂಡು ಬಿದ್ದು ಹೋಯ್ತೆ. ಗುಡ್ಗಾರ ಸಾರು ಖಾರ ಇದ್ದಂಗೆ ಐತೆ ನನಗೆ. ಇನ್ನು ಬೆಳ್ಳುಳ್ಳಿ ಇದು ಮತ್ತೆ ಪೈಲ್ಸ್ ಬಂದದ ಕಣ ತಾಯಿ. ಬೆಳ್ಳುಳ್ಳಿ ತಿಂದು ಒಯ್ಯತೀಗ. ಫ್ರೆಂಡ್ಸ್, ಇವಾಗ ಹಳಸಿನ ತಿನ್ನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಇವ್ರ ಮಗ ಹಳಸಿನ ಕಿಡಕ್ತಿದ್ದಾನೆ. ಅವ್ನು ಮನೆಗಿದ್ದ. ಕಾವ್ಯ ನಿನ್ನೆ ಅದೇ ವಿಡಿಯೋದಲ್ಲಿ ಅವಳು ತೋರಿಸ್ಬೇಡಿ ಅಂತ ಅಂತಿದ್ಲಲ್ಲ,
ಅವಳು ಬಂದ್ಬಿಟ್ಟು ಹಳಸೆಹಣ್ಣು ಆಂಟಿ ಕುಯ್ಕೊಂಡು ಅಂದ್ಲು. ಹಳಸೆಹಣ್ಣು ಕುಯ್ದಲ್ಲ, ಇನ್ನು ಹಳಸೆಹಣ್ಣು ಮರದಿಂದ ಕೆಡಗ್ದಲ್ಲ ಹೆಂಗೆ ಕುಯ್ಯೋಣ ಅಂತಂದ್ರೆ ಅದಕ್ಕೆ ಅವ್ರ ಮಗನ ಏಬ್ರಿಸ್ಬಿಟ್ಟು ಕೆಡಗ್ಸು ಅಂದರು. ಅವನು ಏನು ಎತ್ಬಿಟ್ಟು ಇವಾಗ ಮರದ ಮೇಲೆ ಕತ್ತಿ ಕೆಡಗ್ತಿದ್ದಾನೆ. ಅವರಿಬ್ರು ವಿಡಿಯೋ ಅಂತಂದರೆ ದೂರ, ಕ್ಯಾಮ್ರಾ ಅಂತಂದರೆ ನಾಚ್ಕೊಳತ್ತಾರ. ನಾವೆಲ್ಲ ನಾಚಿಗೆ ದೂರ ಹೊಡೈತಾರೆ ಅವ್ರು, ಕ್ಯಾಮ್ರಾ ಹಿಡಿದ್ರೆ. ನೀನರಿ ಕೆಡ್ತಕ್ಕೋತಾನೆ ಹಣ್ಣಾಗಿರೋದಂತ ಕೆಡ್ಗ. ತೋರ್ಸು ಏನಾರ ಇರಲಿ ನನಗೇನು. ನೋಡಿ ಫ್ರೆಂಡ್ಸ್, ಅವತ್ತು ಚೆನ್ನಾಗಿರ್ಲಿಲ್ಲ ಹಣ್ಣು, ಎಲ್ಲ ಹಂಗೆ ಇರ್ತವೆ ಅಂತ ಅಂದ್ಕೊಂಡಿದ್ದು. ನಾನು ಅದಕ್ಕೆ ಚೆನ್ನಾಗೈತೆ ನೋಡಿ, ಸೂಪರ್ ಐತೆ. ನನಗೆ ಫಸ್ಟ್ ಥ್ಯಾಂಕ್ ಯು. ಯಾವ್ದು ಆಂಟಿ? ಹಾಂ ಇದ್ದ ಸಣ್ಣ ಕುಯ್ತೀನಿ, ತಿನ್ನಕ್ಕಾಕಲ್ ಕಿತ್ಕೊಂಡು ಹೋಗ್ಲಿ ಬೋಡ ಅತ್ತೆ. ಬರ್ತಾ ಐತಿ ಕುಡ್ಲು. ಚೆನ್ನಾಗಿ ಅರಿತಕ್ಕನೇರು ಚಾಕಲ್ ಹೇಳ್ದಂಗೆ. ನನಗೆ ಮಾತ್ರ ಇಷ್ಟಪ್ಪ ಕೂದ್ಬಿಟ್ರು. ಕೊಡ್ತೀನಿ ತಡಿ. ಫಾರಂ ತರೋನ ಬೈಲರ್ ತರೋದಂತ ಫೋನ್ ಬಂತು. ನಮ್ಮ ಮೇಘ ಹೇಗ್ನಾ ಖುಷಿಯಾಗಿತ್ತು ಪಾಪ ಆಂಟಿ. ಹಲೋ ಹೇಳವ, ನನಗೆ ಕೋಳಿ ಥರ ಕೇಳಕ್ ಮಾಡ್ತಾವ್ರೆ ಅಂತ ಖುಷಿ ಅದೇ. ಹಲೋ ಹೇಳವ, ನಾನು ಅಂಕಲ್ ಫೋನ್ ಮಾಡೈತೇನೋ ಅಂತದ್ದೆ. ಆಂಟಿ ನನ್ನ ಚೈನ್ ಇಲ್ಲ. ಹೇಳಿ ಕಳಿಸಿದೆ, ಎಂತ ಕೋಳಿ ಇಡು ಫೋನ ಅಂತು. ಅದೆಂತ ತಿಂತೀಯ ಅಂತ. ಅಯ್ಯೋ ತರಕಲ್ಲ ನಿಮ್ಮ ಅಂಕಲ್ ಹಂಗೆ. ಏನ್ ಮಾಡ್ತಿದ್ರಿ? ಏಟ್ ಮಾಡಂಟಿ, ಬೇಗ ಬರೋಣ ಮನೆಗೆ, ಒದ್ನಂತೆ ಬಾ, ಹಾಲು ಕರ್ಕಳಿವಂತೆ, ಖಾರ ಹರ್ಕಬೇಕು ನಾನು ಅಂತ ಅನ್ನಿ ಬೈತಾರ ನೋಡಿ. ಬೈ ಗ್ಯಾರಂಟಿ ಬೈತಾರ. ಕೂತ್ಕೊಳ್ಳಿ, ಲೌಡ್ ಸ್ಪೀಕರ್ ಕೊಡಿ, ಲೌಡ್ ಸ್ಪೀಕರ್ ಕೊಡಿ. ಓ ಯಾರು ಕೂಡ ಮಾತಾಡ್ತಾರೆ. ವೆಯ್ಟ್ ಮಾಡ್ತಾ ಇದೀಯಪ್ಪ. ಯಾರು? ನಿಮ್ಮ ಕರೆ ನಿರೀಕ್ಷಣೆಯಲ್ಲಿದೆ. ಅದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದರ ಕರೆ ನೀಡಿ. आपकी कॉल प्रतीक्षा में है. जिस व्यक्ति को आप कॉल कर रहे हैं वो किसी दूसरे नंबर से. ಕೋಳಿ ಕೊಟ್ಟ ಮಾಡ್ತಾ ಕಟ್ ಮಾಡ್ತಿಲ್ಲ, ಅದು ಕಟ್ಟಾಯ್ತು, ವೇಟಿಂಗ್ ಬತ್ತೈತೆ. ಅದು ಯಾರು ಕೊಟ್ಟು ಮಾತಾಡ್ತಾರಪ್ಪ? ಯಾರು? ऑनलाइन और कॉल लीजिए. ನಿಮ್ಮ ಕರೆ ನಿರೀಕ್ಷಣೆಯಲ್ಲಿದೆ. ಇವನ್ ಮಾಡ್ಲಿ ಮತ್ತೆ ಒಂದ್ ಕೋಳಿ ತಹಬ ಅನ್ನ ಅಂತ ಹೇಳೋಣ ಅಂದ್ರೆ ಫೋನ್ ಎತ್ತೋಲ್ರ ಅವತ್ತಾಗಿ. ಏನ್ ಕತೆ ಮಾಡಿ ನಾನು ನಂತರ ಕರೆ ನೀಡಿ. ತಾತಾಗಿ कॉल प्रतीक्षा में है. ಗೇಟ್ಗೆ ಹೋಗಿ ತತ್ತೀನಿ ನಾನೇ ಒಂದಾತಾಗಿ. ಯಾರು ಹೋಗೋಣ? दूसरे नंबर से बात कर रहा है. ಕಾರ ಆಡ್ಕೊಳ್ಳೋಣ ಹೆಂಗೆ ಹೇಳಪ್ಪ ತೊದೈದಿ ಬರೋಣ ಅನ್ನಕ್ಕೆ ಮಾಡಿದ್ರಿ ಫೋನ್ ಎತ್ತ. ಎಂತ ಕೋಳಿ ಅಂತಾರ ನೋಡಿ. ಮಟ ಕೋಳಿ ಅಂತೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ನನ್ಕಿಂತ ಇಂಪಾರ್ಟೆಂಟ್ ಅಳು. ಇಲ್ಲ ಹಂಗ ಬರ್ತೈತಿ. ನೀವು ಮಾತನಾಡಲು ಬಯಸುವ ಚಂದಾದಾರರು ಬೇರೆ ಕಡೆ ಅವ್ರಂತ ಅವ್ರು ಮುಗೀತು ಕತೆ ನಿಮ್ದು, ಇಲ್ವಂತ. ಕತೆ ಮುಗೀತು ನಿಮ್ದು. ಅಯ್ಯ ನಾನೇನ್ ಕೈ ಕಾಲ್ ಬದ್ರಾಗೆ ಬಂದು ಕುದಿ ಮಾಡ್ಕೊಂತೀನಿ. को आप कॉल कर रहे हैं ಹಿಂಗೆ ಮಾಡಕೈತಿ. नंबर से बात कर रहा है. ಹಿಂಗೆ ಮಾಡಂಗ. अथवा कुछ देर बाद ಓ ಕತೆ ಮುಗೀತು ಆಂಟಿದು. ಫೋನ್ ಮಾಡೋಣ ಈಗ. ಎಲ್ಲಿ ಬತ್ತೈದಿಯಾ? ನನಗೆ ಕೋಳಿ ಗಿಳಿ ತತ್ತೈದಿ ಹಂಗೆ ತೋತಿ ಏನೋ ಅಂತ ಕೇಳಿನಪ್ಪ. ಖಾರ ಹರ್ಕೊಳಕ್ಕೆ ಮಂತಕ್ಕೆ ಬರಕ್ಕೆ ಮಂತ. ಪಾರಮ್ಮ ಅಲ್ಲ, ನಾನು ಇಲ್ಲಿ ಕರ ಬಿಡಕ್ ಬರಕು ನೀನು. ಹೋಗ್ಲಿ ಬಿಡು, ಇವಾಗ ನೀವು ಮನೆಗ ಊರಿಗೆಲ್ಲ ತತ್ತೈದಿ ಸ್ಲಿಪ್ಪರ. ಫೋನ್ ಮಾಡಿ ಹೇಳು ನೀನು, ನಾನು ಹೇಳಕ್ಕಲ್ಲ. ಖಾರ ಹರ್ಕ ಬರಕ್ ಬರ್ಬೇಕು.
ನೀನು ಒಂದು ಕೋಳಿ ತರಕ್ಕೆ 108 ಮಾತಾಡ್ತಾ ಇದೀಯಪ್ಪ. ಮರಿ ತಂದು ಕುಯ್ಯದ ಇರಿನ ಹೆಂಗಡಿ ಕಟ್ಟೆ ಮಾಡಿದ್ರು. ಹಳೆ ಕಾಲದಲ್ಲೆಲ್ಲ ಕೋಳಿ ಮಟನ್ ತಿಂತಿದ್ದೆ ಹಬ್ಬ ಉಣ್ಮೇಲಿ. ಅವಾಗೆಲ್ಲ ಅನ್ನವೇ ಇಲ್ವಂತೆ, ಅನ್ನ ಮಾಡ್ತದೆ ಹಬ್ಬ ಉಣ್ಮೆ ಈ ತರ ದಿನ ಮಾಡ್ರು ಸಾಕು ಅನ್ನರಂತೆ. ಅಯ್ಯೋ ಅನ್ನ ಮಾಡ್ತಾರೆ ಬರೀ ಮುದ್ದೆ ಹೊಟ್ಟೆಗೆ ಅಷ್ಟು ಕಷ್ಟ ಪಡಾರಂತೆ ಪಾಪ. ಬೇಕಾದಂಗೈತೆ ಅನ್ನ ಏನ್ ಬೇಕಾದ್ರೆ ತಿನ್ಬೋದು. 108 ಕಾಯಿಲೆ ಆಡ ಶುಗರ್ ಅಂತೆ ಅದೀತೆ ಅಂತೆ ಅದು ಇದು ಅನ್ಕೊಂಡು ಅನ್ನನೇ ತಿನ್ನಕ್ಕಲ್ಲ. ಕಣ್ಣಿ ಬೇಕಾದ ತಿನ್ಬೋದು, ಅದ್ರ ಕಾಯಿಲೆ ಒಂದು ಮನುಷ್ಯಗೆ 108 ಕಾಯಿಲೆ ಇರ್ತಾವೆ. ಏನ್ ಮಾಡ್ತೀಯ? ಯಾಕೆ ಹಂಗಿತ್ತ ನಮಗೆ ಗೊತ್ತಿಲ್ಲ, ಹೇಳಿದ್ದು ಹಿರಿಯರು ಹೇಳಿದ್ದ ಕೇಳ್ಕೊಂಡು ಹೇಳ್ತಿದೀವಿ. ಮರ ಬೇರೆ ಅಂತಲ್ಲ ಕಣ, ಕೆರೆ ಗೆಣಸು ಒಟ್ಟಿಗಿರ್ದಲ್ಲ ಕೆರೆ ಗೆಣಸು ಕಿತ್ಕೊಬಂದು ಬೇಸ್ಕೊಂಡು ತಿನ್ನಾರ. ಹಸಿ ಹಿಂಸೆ ಎಲ್ಲ ಒಂದು ಕಡೆ ಆಗ್ಲ ಪಾಪ ಭಾರಿ ಕಷ್ಟಪಟ್ಬಿಟ್ಟಾರೆ. ಆಗ ನಮ್ಮಂಗೆ ಈಗ್ಲಂಗೆ 1-2 ಮಕ್ಳು ಅಲ್ಲವಲ್ಲ, 10-20 ಎಲ್ಲ ಕಡೆ 7-8 ಮಕ್ಳು ಅಂತ ನನ್ನ ಮನೇಲಿ 20 ಜನ. ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ. ಹೌದು. ಆಮೇಲೆ ಮಕ್ಳು ಒಬ್ಬೊಬ್ಬರಿಗೆ 3-4-5 ಹಿಂಗೆ 8 ಗಂಟಲು ಆಗ್ಬಿಡು ಅವತ್ತಿನ ಕಾಲದಲ್ಲಿ. ಅವ್ರೆಲ್ಲ ಹೆಂಗ್ ಸಾಕಿದ್ರು. ಇವತ್ತು 1-2 ಕೈ ಚುಟ್ರು ಬಂದು ಈನರಿ ತಿನ್ಬೋದು, ಏನ್ ಬೇಕು ತಿನ್ಬೋದು, ಏನ್ ಬೇಕು ಉಣ್ಬೋದು. ಬಟ್ ಅಂದ್ರೆ ಮಕ್ಳು ಮಾಡ್ಕೊಳಕ್ಕೆ ಕಷ್ಟ. ಅವಾಗೆಲ್ಲ ಊಟನೇ ಇರ್ಲಿಲ್ಲ, 5-6 ಮಕ್ಳು ಕಮ್ಮಿ ಅಂದ್ರೆ. ಕಾರ್ಮೆಂಟು ಇದೇನಿಲ್ಲ. ಈಗ ಒಂದೊಂದ್ ಮಕ್ಳು ರೆಡಿ ಮಾಡಕ್ ಒಂದೊಂದ್ ಗಂಟೆ ಬೇಕು. ಅವ್ ಕ್ರೀಮ್ ಅಂತೆ ಪೌಡರ್ ಅಂತೆ. ಸಾಕದ್ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ. ಅಯ್ಯೋ 2 ಮಕ್ಳು ಮೇಂಟೈನ್ ಮಾಡಕ್ಕಾಗಲ್ಲ, ಸಾಕಕ್ಕಾಗಲ್ಲ ಅಂತಾರೆ, ಎಜುಕೇಶನ್ ಕೊಡ್ಸಕ್ಕಾಗಲ್ಲ ಅಂತಾರೆ. ಏನೇ ಆಗ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಒಂದ್ ಇರ್ಬಾರ್ದು, 2 ಇರ್ಬೇಕು. ಗಾಚಾರ ಇವತ್ತಿನ ಕಾಲದಲ್ಲಿ ಇಷ್ಟೇ ಸರಿ ಏನಂಗಲ್ಲ, ಮಕ್ಳು 2 ಇರ್ಬೇಕು. 2 ಮಕ್ಳು ಇರ್ಬೇಕು. ಎಷ್ಟು ಬಡವರಾಗ್ಲಿ ಸಾಕಕ್ ಚೇಚನ್ ಇಲ್ದೋದ್ರು 2 ಮಕ್ಳು ಬೇಕು. ಒಂದು ಏನಾರು ಹೆಚ್ಚು ಕಮ್ಮಿ ಆದ್ರೂ ಒಂದಿಂದ್ರ ಒಂದ್ ಹೆಸರು ಹೇಳ್ತತೆ ಅಂತಾರಲ್ಲ. ಇವತ್ತಿನ ಕಾಲದಲ್ಲಿ ಮಾತ್ರ 2 ಮಕ್ಳು ಇರ್ಲೇಬೇಕು. ಯಾರಾದ್ರೂ ಕಷ್ಟ ಆಗ್ಲಿ ಸುಖ ಆಗ್ಲಿ ಸಾಕೆಲ್ಲಬೇಕಲ್ಲ. ಅವಾಗೆಲ್ಲ 100-100 ವರ್ಷ ಆಯಸ್ಸು, ಕಮ್ಮಿ ಅಂದ್ರೆ ಒಂದ್ 80 ವರ್ಷ 75 ವರ್ಷ. ಈಗ ಅಯ್ಯೋ ವಿಚಿತ್ರ ಹೆಂಗ್ ಸಾಯ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಇವಾಗ ಮನೆಗ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾವಾಗ ಸಾಯ್ತು ನಮ್ಗೆ ಗೊತ್ತಾಗ್ತದ. ಅವಾಗೆಲ್ಲ ಗಾಡಿ ಕಮ್ಮಿ, ಗಾಡಿಗಳೇ ಇಲ್ಲ, ಆಕ್ಸಿಡೆಂಟ್ ಅಂತ ಸಾಯಕ್ಕೆ. ಈಗ ಆ ಕಾಯಿಲೆ ಈ ಕಾಯಿಲೆ. ಅವಾಗ ಏನಿಲ್ಲ, ಬರೀ ಸೊಪ್ಪು ಗೆಣಸು ಇದು ತಿನ್ಕೊಂಡು ಜೀವನ ಮಾಡ್ತಾ ಇದ್ರು ಅವಾಗೆಲ್ಲ. ಅವಾಗ ಆರೋಗ್ಯ ಅಷ್ಟು ಚೆನ್ನಾಗಿತ್ತು. ಇವಾಗ ಅದು ಇದು ಬಂದು ತಿಂದು ಆರೋಗ್ಯ 3 ದಿವಸ ಕಾಳು. ಈಗ ಬಾಯಿ ರುಚಿ ಆಗ ಏನ್ ಮಾಡಿದ್ರು ಬಾಯಿ ರುಚಿ ಬರೋದಂತ. ಈಗ ಏನಾರ ಮಸಾಲೆ ಆಳು ಮೂಳು ಅಂತ ಹಾಕ್ತವ್ರ ರುಚಿ ಬರಕಲ್ಲ. ಆಗ ಏನು ಇಲ್ಲ, ಕೊಲ್ಲಲ್ ರುಬ್ ಮಾಡ್ಲಿ, ರಾಗಿ ಬಿಸ್ಕೊಂಡ್ ಮುದ್ದೆ ಮಾಡಾರಂತೆ ಹಸಿಟ. ಇಷ್ಟು ಅಷ್ಟೊಂದ್ ಭತ್ತನೂ ಹಂಗೆ ಮಾಡಾರಂತೆ. ಮಿಲ್ಲೆಲ್ಲ ಇರ್ಲಿಲ್ವಂತಲ್ಲ, ಅರ್ಧಕ್ಕಿ ಅಂತ ಕುಟ್ಬಿಟ್ ಮಾಡಾರಂತೆ ಇದ್ರಲ್ಲಿ ಒನ್ಕೇಲಿ. ರಾಗಿ ತನ ಒಸಿ ಬೀಸ್ಬೇಕಾಯ್ತ. ಹಾಗಂಗಾರ ಅಪ್ಪರ ಜನಕ್ಕೆ ನಮ್ಮ ಅಮ್ಮನೂ ಬೀಸೈತಂತೆ. ನಮ್ಮ ಅಮ್ಮನೂ ನಮ್ಮ ಅಜ್ಜಿ ಬೀಸು ಅಂತ ಅಂದ್ಬಿಟ್ಟು ನಾರ್ಮಲ್ ಡೆಲಿವರಿ ಆಗುತ್ತೆ ಬೀಸು ಅಂತ ಕೊಡೋರಂತೆ ರಾಗಿನ. ನಮ್ಮ ಅಮ್ಮನೇ ಬೀಸೈತಂತೆ. ನಾವು ನೋಡಿದೀವ ಕಲ್ಲು ಇವಾಗ ಕಿತ್ತಾಕವ್ರಿ ನನ್ನ ಮದ್ವೆ ಟೈಮಲ್ಲಿ ಮನೆ ರೆಡಿ ಮಾಡಿಸ್ಬೇಕಾರೆ. ನಮ್ಮ ಮನೇಲೂ ನಮ್ಮ ಭಾವನೆ ಹೆಂಡತಿ ದೊಡ್ಡ ಭಾವನೆ ಹೆಂಡತಿ ಕೈ ಈ ತರ ಬೀಸಿ ಈ ತರ ಆಡಿದ್ರೆ ಎಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋ ಒಂದಿದು. ಅದು ಅವತ್ತಿನ ಕಾಲದಲ್ಲೂ ಸಿಕ್ಕಾಬಟ್ಟೆ ಕಷ್ಟಪಟ್ಬಿಟ್ಟಾರ. ಮಾತ್ರ ಕಷ್ಟ ಅಂತಾನೆ ಅನಿಸ್ತಿರ್ಲಿಲ್ಲಪ್ಪ. ಈಗ ಸುಲಭಕ್ಕೆ ಬಂದಿದ್ದೀವಿ ಬಿಡಿ. ನಾವೇನೋ ಮಿಲ್ಲು ರಾಗಿ ಮಾಡಂಗಿಲ್ಲ, ಮಿಲ್ಲಲ್ಲಿ ಮಾಡಿಸ್ಕೊಬರ್ತಾರೆ. ಪ್ರತಿಯೊಂದುವೇ ಎಲ್ಲಾನು ಮಾಡ್ತಾರೆ. ಎಲ್ಲ ಕರೆಂಟ್ ಆಗಿ ಎಲ್ಲ ಇದ್ ಮಾಡಿ ಆರೋಗ್ಯ ಹಾಳಾಯ್ತಿರೋದು. 30-40 ವರ್ಷಕ್ಕೆ 50 ವರ್ಷದೊಟ್ಟಿಗೆ ಎಲ್ಲ ಅವತ್ತಿನ ಕಾಲದಲ್ಲಿ. ಇವಾಗ ಬದುಕ್ಯಾರಲ್ಲ ಅವ್ರು ಎಷ್ಟು ಆರೋಗ್ಯವಾಗಿ ಅವ್ರೆ. ಅವ್ರಿಗೆ ಮಂಡಿ ನೋವು ಬರೆದ್ರು ನಮ್ಗೆ ಮಂಡಿ ನೋವು ಬಂದೈತಲ್ಲ. ನಮ್ಮೂರಲ್ಲಿ ಈ ಊರಲ್ಲೇ ವಯಸ್ಸಾದವರೆಲ್ಲ ಇದಾರೆ ತುಂಬಾ ಜನ. ಜೈಂಟ್ ಬೇರೆ ಇದಾಗೈತೆ ಅಂದ್ರು ಏನು ಕೆಲಸನ ಮಾಡಕ್ಕಾಯ್ತು ಎಲ್ಲ ಕೈ. ವಯಸ್ಸಾದವರೆಲ್ಲ ಈ ಊರಲ್ಲಿ ತುಂಬಾ ಜನ ಇದಾರೆ. ಅವ್ರಿಗೆ ನಿಜವಾಗ್ಲೂ ಮಂಡಿ ನೋವಿಲ್ಲ. ಇನ್ನು ಮಂಡಿ ನೋವು ಇದು ಚಿಕ್ಕ ಏಜ್ಗೆ ಮಂಡಿ ನೋವು, ಹಾರ್ಟ್ ಅಟ್ಯಾಕು. ಅವಾಗಿನ ಗೊಬ್ಬರ, ಅವಾಗಿನ ತಿನ್ನೋ ಊಟ ಹಂಗೈತೆ. ಈಗಲ್ದ ಹಂಗಲ್ಲ ಬಿಡು. ಅಯ್ಯೋ ಈಗ್ಲದ್ದು ಹೇಳಂಗೆ ಇಲ್ಲ. ಹಳ ಶುಗರು ಅಂತ ಅನ್ನನ ತಿನ್ನಕ್ಕಲ್ಲ, ಮೊದಲು ತಿನ್ನಕ್ಕ. ಕೆಲವರು ಮಂಡ ಬಿದ್ದು ಎಲ್ಲಾನು ತಿಂತಾರ. ಶುಗರ್ ಓಡೈತೆ ತಕೊಂಡ ಇಲ್ಲ ಅವ್ರ ತಲೆ ಇರ್ತದ. ತಿನ್ಬಾರ್ದು ಹಂಗೆ ಆಂಟಿ. ತಿಂತಾರ ಎಲ್ಲ ತಿಂದ್ರೆ ಏನೂ ಆಗಲ್ಲ. ಅಲ್ಲ ಎಲ್ಲ ತಿಂದ್ರೆ ಏನೂ ಆಗಲ್ಲ, ತಿನ್ಬೇಕು ಬಾಯಿ ಕಟ್ಟಕ್ಕಲ್ಲ ಅಂತಾರಲ್ಲ, ಹಂಗೆ ತಿನ್ನಕ್ ಹೋಗ್ಬಾರ್ದು. ನಿಜವಾಗ್ಲು ಜಾಸ್ತಿ ಆಗ್ಬಿಡುತ್ತೆ BP ಶುಗರ್ ಎಲ್ಲ. ಬರೀ ಮುದ್ದೆನೂ ತಿನ್ಬಾರ್ದು, ಸ್ವಲ್ಪ ಮುದ್ದೆ ಕೊಟ್ಟು ಸ್ವಲ್ಪ ಅನ್ನ ತಿನ್ಬೇಕು. 2 ಮಿಕ್ಸಲ್ಲಿ ಇರ್ಬೇಕು. ಆಂಟಿ ಇವತ್ತು ಕೋಳಿ ತರಿಸ್ಲಿಲ್ಲ ಅಂದ್ರೆ ಆಗೋದು. ನಮ್ಮನೇಲೆ ಮಾಡ್ತಾ ಇದ್ನಲ್ಲ, ಅಲ್ಲೇ ಊಟ ಮಾಡಿಬೋದಿತ್ತು ನೀವು.
ನಾವು ಅವರೇನೋ ನೀವೇ ತಾಳಿ ಪಾಪ ಅವ್ರಿಗೆ ತರ್ಬೇಕು ಅಯ್ಯ ಹುಡುಗಿ ಅವತ್ತಿಂದ ಹಂಗಂತಮ್ಮ ಬಿರಿಯಾನಿ ತಿನ್ಬೇಕು ಅಂತ ಚಿಟ್ಟೆ ಹಂಗೆ. ಅದು ನಾನೇನೋ ತಿಂತೀನಿ ಬಂತೀನಿ, ಆ ಹುಡುಗಿ ಪಾಪ ಹಂಗೆ ಆ ಹುಡುಗಿನ ಕರ್ಕೊಬರೀರಿ ಏನು ಬಾ. ಈಗ ನಮ್ಮನೆ ಒಂದು ದಿವ್ಸ ಮಾಡಿದ್ರೆ ನೀವು ಬಂದು ತಿನ್ಬೋದಿತ್ತು, ನಿಮ್ಮ ಮನೇಲಿ ಮಾಡಿದ್ರೆ ಈಗ ಬೇಡ ಅಂದನ. ಆಂಟಿ ಹೇಳ್ದಂಗೆ ಸೊ ಹಳೆ ಕಾಲದಲ್ಲೆಲ್ಲ ನಿಜವಾಗ್ಲೂ ತಿನ್ನೋದಿಕ್ಕೂ ಅಷ್ಟು ಕಷ್ಟ ಇತ್ತಂತೆ ಊಟಕ್ಕೆ ಎಲ್ಲ. ನಮ್ಮಮ್ಮ ನಮ್ಮಪ್ಪ ಅಜ್ಜಿ ಎಲ್ಲ ಹೇಳ್ತಾ ಇರೋರು ಈ ಥರ ಇತ್ತು ಅವತ್ತಿನ ಕಾಲದಲ್ಲಿ ಅಂತ ಅಂದ್ಬಿಟ್ಟು. ಇವಾಗ ತಿನ್ನೋದಕ್ಕೆ ಅಷ್ಟೊಂದಿದೆ, ಬಟ್ ಆದರೆ ಕಾಯಿಲೆ ಅದು ಇದು ಅಂತ ಅಂದ್ಕೊಂಡು ತಿನ್ನೋಕ್ಕೆ ಹಾಗೆಲ್ಲ ಎಲ್ಲ ಅವಾಯ್ಡ್ ಮಾಡಬೇಕು, ಬಾಯಿ ಕಟ್ಟಬೇಕು. ಸೊ ಇವಾಗ ನಮಗೆ ಏನು ತಿಂದ್ರೂ ಗ್ಯಾಸ್ಟ್ರಿಕ್ಕು ಅದು ಇದು ಅನ್ನೋ ಪ್ರಾಬ್ಲಮ್ಮು ಅಷ್ಟೊಂದು ಇದ್ರೂ ತಿನ್ನೋದಕ್ಕಾಗೋದಿಲ್ಲ. ಸೊ ಸಾವು ಅನ್ನೋದು ಇವತ್ತಿನ ಕಾಲದಲ್ಲಿ ತುಂಬ ಜಾಸ್ತಿ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಸಾಯ್ತಿದ್ದಾರೆ. ಅವಾಗೆಲ್ಲ ಸಾವು ಅನ್ನೋದೇ ಕಮ್ಮಿ. ಸೊ ಅಂದರೆ ಪ್ರಪಂಚ ಇನ್ನೂ ಜಾಸ್ತಿ ಎಲ್ಲದರಲ್ಲೂ ಟೆಕ್ನಾಲಜಿ ಮುಂದುವರೆದಷ್ಟು ಸಾವು ಅನ್ನೋದು ಜಾಸ್ತಿ ಆಗ್ತಿದೆ. ಸೊ ಏನು ಮಾಡೋಂಗಿಲ್ಲ. ಸೊ ಎಷ್ಟೊಂದು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.